ಪುರಸಭೆಯ ಕಾಂಗ್ರೆಸ್ ಸದಸ್ಯರ ನಡುವೆ ಮಾರಾಮಾರಿ ನಡೆದಿದೆ. ಎಲ್ಲಿದು? ಯಾವ ಜಿಲ್ಲೆಯಲ್ಲಾಗಿದೆ? ರಣರಂಗವಾಗಿ ಹೋಗಿದೆ ಹೊನ್ನಾಳಿ ಪುರಸಭೆಯ ಸಭಾಂಗಣ. ಪುರಸಭೆಯ ಸದಸ್ಯರ ಸಭೆಯಲ್ಲಿ ಟೆಂಡರ್ ವಿಚಾರ ಪ್ರಸ್ತಾಪ ಆಗುತ್ತೆ. ಹೊನ್ನಾಳಿಯ ಕುರಿಸಂತೆ ಮಾರ್ಕೆಟ್ ಟೆಂಡರ್ ವಿಚಾರ ಚರ್ಚೆ ನಡೆಯುತ್ತೆ. ಸ್ಥಾಯಿ ಸಮಿತಿ ಸದಸ್ಯ ಹೊಸಕೆರೆ ಸುರೇಶ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಟೆಂಡರ್ ವಿಚಾರದಲ್ಲಿ ವಾಗ್ವಾದವಾಗಿ ಕಪಾಳ ಮೋಕ್ಷ ಕೂಡ ಮಾಡ್ತಾರೆ. ಇಬ್ಬರನ್ನ ತಡೆದು ಸಮಾಧಾನವನ್ನ ಪಡಿಸ್ತಾರೆ ಇತರೆ ಸದಸ್ಯರು. ಟೆಂಡರ್ ಕೊಡೋ ವಿಚಾರಕ್ಕೆ ಚರ್ಚೆಯನ್ನು ಮಾಡೋ ಟೈಮಲ್ಲಿ ಹೊಡೆದಾಡ್ಕೊಳ್ಳೋ ಮಟ್ಟಕ್ಕೆ ಇವರೆಲ್ಲ ಹೋಗ್ತಾರೆ, ಕಪಾಳ ಮೋಕ್ಷ ಮಾಡೋ ಮಟ್ಟಕ್ಕೆ. ಅಂದರೆ ನೋಡ್ಕೊಳ್ಳಿ ಅದರಲ್ಲಿ ಎಷ್ಟೆಷ್ಟು ಲಾಭ ಇರುತ್ತೆ, ಯಾರ್ಯಾರಿಗೆ ಅದಕ್ಕೆ ಆಸಕ್ತಿ ಇರುತ್ತೆ ಅಂತ ಹೇಳಿ. ಟೆಂಡರ್ ಕೊಡೋದಕ್ಕೋಸ್ಕರ ಈ ರೀತಿಯಾಗಿ ಹೊಡೆದಾಡ್ತಾರೆ, ಕಪಾಳ ಮೋಕ್ಷ ಮಾಡ್ಕೊಳ್ತಾರೆ ಅಂತಂದರೆ ಯಾವ ರೀತಿಯಾಗಿ ಇವ್ರಿಗೆಲ್ಲ ಲಾಭ ಇದೆ ಅದರಲ್ಲಿ, ಅದಕ್ಕೆ ಕಚ್ಚಾಡ್ಕೊಳ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಇವ್ರು ಯಾಕೆ ಕಚ್ಚಾಡ್ಕೊಳ್ಬೇಕ್ರಿ? ಆ ಕುರಿಸಂತೆ ಮಾರ್ಕೆಟ್ ಟೆಂಡರ್ ವಿಚಾರಕ್ಕೆ ಏನಕ್ಕೆ ಕಚ್ಚಾಡ್ಕೊಳ್ಬೇಕು? ಟೆಂಡರ್ ಯಾರೋ ಕರೀತಾರೆ, ಪಾರದರ್ಶಕವಾಗಿರುತ್ತೆ, ಅವ್ರ ಬಾಡಿಗೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಇಷ್ಟೊಂದು ಆಸಕ್ತಿ ಬರುತ್ತೆ ಅಲ್ವ, ಅದಕ್ಕೆ